ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಪೂಜೆ ನಿಲ್ಲಿಸ್ತೀರೋ ಇಲ್ವಾ? ಇದು ಜಸ್ಟ್ ವಾರ್ನಿಂಗ್. ಪೂಜೆ ಮುಂದುವರಿಸಿದರೆ ಪರಿಣಾಮ ನೆಟ್ಟಗಿರಲ್ಲ. ಗಣೇಶ ಹಬ್ಬ ಆಚರಿಸುತ್ತಿದ್ದ ಹಿಂದೂ ಕುಟುಂಬಕ್ಕೆ ನೇರವಾಗಿ ಧಮಕಿ ಹಾಕಿದ ಬ್ರದರ್ಸ್ ಪಡೆ ನಡೆದಿದ್ದು ಮುಸ್ಲಿಂ ಕಂಟ್ರಿಯಲ್ಲ, ಭಾರತದಲ್ಲಿ. ಅಲ್ಲದೆ ದೇಶದಲ್ಲಿ ಗಣೇಶ ಚತುರ್ಥಿ ಆಚರಿಸುವಷ್ಟು ಸ್ವಾತಂತ್ರ್ಯ ಹಿಂದೂಗಿಲ್ವ? ಗಣೇಶ ಹಬ್ಬವೇನು ಪಾಕಿಸ್ತಾನದಲ್ಲೂ ಬಾಂಗ್ಲಾದಲ್ಲೂ ಆಚರಿಸಲಾಗುತ್ತದೆ. ಪಾಪಿ ಪಾಕಿಸ್ತಾನ, ಬಿಕಾರಿ ಬಾಂಗ್ಲಾದಲ್ಲಿ ಹಿಂದೂ ಅಲ್ಪಸಂಖ್ಯಾತ. ಆದರೆ ಭಾರತದಲ್ಲಿ ಏನಾಗ್ತಾ ಇದೆ? ಬಹುಸಂಖ್ಯಾತ ಹಿಂದೂ ಒಗ್ಗಟ್ಟಿಲ್ಲದ ಅಲ್ಪಸಂಖ್ಯಾತ. ಹಿಂದೂ ಒಗ್ಗಟ್ಟಾಗೋದು ಒಂದೇ, ಕಪ್ಪೆ ತುಲಾಭಾರ ಮಾಡೋದು ಒಂದೇ. ಗಣೇಶ ಹಬ್ಬ ಆಚರಣೆ ಸಂಭ್ರಮಕ್ಕಿಂತ ಆತಂಕವೇ ಜಾಸ್ತಿ. ಎಲ್ಲಿ ಯಾರು ಕಲ್ಲು ಹೊಡಿತಾರೋ, ಮತ್ತಾರು ಗಣೇಶ ಮೂರ್ತಿ ಡ್ಯಾಮೇಜ್ ಮಾಡ್ತಾರೋ, ಇನ್ನೇನು ಪಾನ್ಗಡಿ ಕಾದಿದೆಯೋ, ಗಣೇಶ ವಿಸರ್ಜನೆ ಮತ್ತೇನು ಅನಾಹುತ ಮಾಡುತ್ತೋ ಭಯದಲ್ಲಿಯೇ ಗಣೇಶೋತ್ಸವ ನಡೆಯುತ್ತೆ. ಬೇರೆ ಬೇರೆ ಕಡೆ ಗಣೇಶೋತ್ಸವದಲ್ಲಿ ತರಹೇವಾರಿ ಪ್ರತಿರೋಧ ನಡೆಯುತ್ತಿದ್ದರೂ 2 ಪ್ರಕರಣಗಳ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಇಲ್ಲಿದೆ. ಈ ಘಟನೆ ಮತ್ತೆಲ್ಲೋ ನಡೆದಿದ್ದಲ್ಲ ರೀ. ಬುಲ್ಡೋಜರ್ ಬಾಬಾ ಆಡಳಿತದ ಉತ್ತರ ಪ್ರದೇಶ ಲಕ್ಷ್ಮಣಪುರಿ ಎಂಬ ಪುಟ್ಟ ಊರಲ್ಲಿ ಅನಕ್ಷರಸ್ಥರು ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿ ಮಂಟಪದಲ್ಲಿ ಕೂತು ಗಣೇಶನ ಮೇಲೆ ಕಲ್ಲು ತೂರಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಮತಾಂಧರು ಅಟ್ಟಹಾಸಕ್ಕೆ ಗಣೇಶ ಮೂರ್ತಿ ಬಳಿ ಇದ್ದ ಕಲಶ ಪೀಸ್ ಅದು ಮರ್ಯಾದಾ ಪುರುಷೋತ್ತಮ ರಾಮನ ಸಹೋದರ ಲಕ್ಷ್ಮಣನ ಹೆಸರಿನ ಊರಲ್ಲಿ. ಲಕ್ಷ್ಮಣಪುರಿ ಗಂಗಾ ವಿಹಾರ್ ಕಾಲೋನಿಯಲ್ಲಿ ಕಿರಣ್ ಚೌರಾಸಿಯ ಕುಟುಂಬ ವಾಸ ಮಾಡ್ತಿದೆ. ಚಿಕ್ಕ ಮಸೀದಿ ಬಳಿ ಮನೆಯಲ್ಲಿ ಚೌರಾಸಿಯ ಪ್ರತಿ ವರ್ಷ ಗಣೇಶ ಹಬ್ಬ ಆಚರಿಸಿಕೊಂಡು ಬಂದಿದೆ. ಚತುರ್ಥಿ ದಿನ ಗಣೇಶ ಮೂರ್ತಿ ತಂದು ಮನೆಯಲ್ಲಿ ವಿಧಿವತ್ತಾಗಿ ಕೂರಿಸಿದ್ದಾರೆ. ಆದರೆ ಆಚರಣೆಗೆ ಮತಾಂಧರ ಗುಂಪು ಕಿರುಕುಳ ನೀಡಲು ಪ್ರಾರಂಭಿಸಿದೆ. ಆಪ್ತರ ಮುಂದಿಟ್ಟುಕೊಂಡು ಯುವಕರ ಪಡೆ ಪ್ರತಿದಿನ ಗಣೇಶನಿಗೆ ಆರತಿ ಸಮಯದಲ್ಲಿ ಅಲ್ಲಾಹು ಅಕ್ಬರ್ ಕೂಗಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಶಾಂತಿ ದೂತರು ಗಣೇಶ ಮಂಟಪದ ಮುಂದೆ ಹೋಗಿದ್ದಾರೆ. ಆರತಿ ಮಾಡುತ್ತಿದ್ದವರಿಗೆ ಆವಾಜ್ ಹಾಕಿದ್ದಾರೆ. ಪ್ರತಿದಿನ ಮುಸ್ಲಿಂ ಪುಂಡರ ಪಡೆ ವಿಘ್ನ ನಾಯಕನ ಪೂಜೆಗೆ ವಿಘ್ನ ತಂದಿದ್ದಾರೆ. ಗಣೇಶ ಮೂರ್ತಿಗೆ ಮಹಿಳೆಯರು ಯುವತಿಯರು ಆರತಿ ಮಾಡುತ್ತಿದ್ದರೆ ಮತಾಂಧ ಮುಸ್ಲಿಮರ ಗುಂಪು ಮಂಟಪದಲ್ಲಿ ಇರಿಸಿದ್ದ ಗಣೇಶ ಮೂರ್ತಿ ಧ್ವಂಸ ಮಾಡಲು ಯತ್ನಿಸಿ ಕಲ್ಲು ತೂರಾಟ ನಡೆದಿದೆ. ಪೂಜೆ ನಿಲ್ಲಿಸಿ, ಇಲ್ಲದಿದ್ದರೆ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತೆ ಎಂದು ಬೆದರಿಕೆ ಹಾಕಿದ್ದಾರೆ. ಬಿಕಾರಿ ಪಾಕಿಸ್ತಾನ, ಅಪರ್ ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ಬಹುಸಂಖ್ಯಾತರು, ಭಾರತದಲ್ಲಿ ಅಲ್ಪಸಂಖ್ಯಾತರಾಗಿದ್ದರೂ ಸಂಘಟನಾ ತಾಕತ್ತು ಹಿಂದೂಗಳ ಮೇಲೆ ದಾಳಿ ಮಾಡಿಸುತ್ತೆ. ಸಾಬರು ಸಂಘಟಿತರಾದರೆ ಹಿಂದೂಗಳು ಚದುರಿ ಹೋಗುತ್ತಿದ್ದಾರೆ. ಯಾವ ನಾಯಕರಿಂದಲೂ ಹಿಂದೂಗಳಿಗೆ ಬೆಂಬಲ ಸಿಗೋದಿಲ್ಲ. ಉತ್ತರ ಪ್ರದೇಶ ರಾಜಧಾನಿಯಲ್ಲಿ ಹಿಂದೂಗಳ ಸ್ಥಿತಿ ಹೀಗಾದರೆ ಉಳಿದ ಕಡೆ ಹೇಗಿರುವುದು ಊಹೆ ನಿಮಗೆ ಬಿಟ್ಟು. ಮತ್ತೊಂದು ಘಟನೆ ನಮ್ಮ ಕಾಲಬುಡದಲ್ಲಿ. ಅಂದರೆ ಬಾಂಬ್ ಇಡೋ ನಮ್ಮ ಬಾಂಧವರು ಹೆಸರು ಬೇಡ ಟೋಪಿ ಸಾಕು ಎನ್ನುವ CM DCM ರಾಜ್ಯದಲ್ಲಿ ಮಂಡ್ಯ ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಮುಸ್ಲಿಂ ಯುವಕರು ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಬೆಸೆಯುವ ಸಾಹಸ ಮಾಡಿದರು. ಗಣೇಶ ಮೆರವಣಿಗೆ ಬರುತ್ತೆ, ದಾಳಿ ಮಾಡಬೇಕು ಎನ್ನುವುದು ಪೂರ್ವ ನಿಯೋಜಿತವಾಗಿ ಆ ಕ್ಷಣಕ್ಕೆ ನಡೆದ ಘಟನೆಯಾದರೆ ಕಲ್ಲು ಎಲ್ಲಿಂದ ಬಂತು? ಪೆಟ್ರೋಲ್ ಬಾಂಬ್ ಸಿದ್ಧವಿತ್ತ? ಮಸೀದಿ ಬಳಿ ಗಲಾಟೆ ಆಗಬಹುದು ಎನ್ನುವ ಅರಿವಿದ್ದರೂ ಪೊಲೀಸರು ಹೆಚ್ಚಿನ ಬಂದೋಬಸ್ತ್ ಮಾಡಿಲ್ಲ. ಹಲವಾರು ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ? ಅಲ್ರಯ್ಯ, ನಿಮ್ಮ ಮಸೀದಿ ಬಳಿ ಮೆರವಣಿಗೆ ಹೋಗಬಾರದು, ಶಾಂತಿ ಭಂಗವಾಗುತ್ತೆ ಅಂತ ರೊಳ್ಳೆ ತೆಗೆದು ವಿದ್ರೋಹದ ಕೆಲಸ ಮಾಡುವ ಸಾಬರು ಬೆಳಗ್ಗೆ ಆಕಾಶಕ್ಕೆ ಮೈ ಕಟ್ಟಿ ಭೂಮಂಡಲ ಬೀರುವಂತೆ ಬೊಬ್ಬಿಡ್ತೀರಲ್ಲ, ಅದಕ್ಕೇನು ಮಾಡಬೇಕು? ಹೇಳಿ ಹಿಂದೂಗಳೇ, ಸಾರ್ವಜನಿಕ ಗಣೇಶೋತ್ಸವವಾಗಲಿ, ಮನೆಯಲ್ಲಿ ಗಣೇಶ ಪೂಜೆಗೂ ಧಮಕಿ. ಗಣೇಶ ಮೂರ್ತಿ ಕಲಶ ಡ್ಯಾಮೇಜ್ ಮಾಡ್ತಾರೆ ಎಂದರೆ ಅದಕ್ಕಿಂತ ದೊಡ್ಡ ಅಪಮಾನ ಮತ್ತೊಂದಿಲ್ಲ. ಹಿಂದೂ ಕಿತ್ತಾಡ್ತಾ ಕೂತರೆ ಮುಂದೆ ಹಿಂದೂಗಳಿಗೆ ಅರಬ್ಬಿ ಸಮುದ್ರ ಬಿಟ್ಟರೆ ಮತ್ತಾವ ದೇಶವೂ ಇಲ್ಲ. ನಾಳೆ ನಿಮ್ಮ ಮನೆಗೂ ಶಾಂತಿ ದೂತರು ಬಂದಾರು ಹುಷಾರ್.
ಹಾಗಾಗಿ ಸಾಯೋದಕ್ಕಿಂತ ಒಟ್ಟಾಗೋದು ಒಳ್ಳೆಯದಲ್ವ? ನಿಮ್ಮ ವಿವೇಚನೆಗೆ ಬಿಟ್ಟುಬಿಡ್ತೀನಿ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ಜೈ ಕರ್ನಾಟಕ, ಜೈ ಹಿಂದ್.